ಮಾಡೋರು ಓಪನ್ ಅಪ್ ಆಗ್ತಾ ಇಲ್ಲ, ಮಾಡೋರು ಇನ್ನೊಬ್ರ ಹತ್ರ ಮಾತಾಡಲ್ಲ, ಮಾಡೋರು ಒಬ್ಬರೇ ಇರ್ತಾರೆ ಜಾಸ್ತಿ. ನಾ ಎಷ್ಟು ಮಾತಾಡ್ಬೇಕಷ್ಟು ಮಾತಾಡಿದ್ನು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದನು, ಯಾರ ಜೋಡಿ ಏನು ವಾದ ಮಾಡ್ಬೇಕು ಅದನ್ನು ಮಾಡಿದನು. ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಂಡಿಲ್ಲ, ಯಾರಿಗೋಸ್ಕರ ನನ್ನ ವ್ಯಕ್ತಿತ್ವ ಬದಲಾಗಿಲ್ಲ. ಸ್ವಲ್ಪ ನಾ ಹೊರಟ ಸ್ವಲ್ಪ ಸಿಟ್ಟು ಜಾಸ್ತಿ. ತುಂಬ ನನಗೇನೋ ಒಂಥರ ಅನ್ಕಂಫರ್ಟಪ್ಪ ಅಂತ ಅನ್ಸ್ಬಿಟ್ಟಿರ್ತಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತಾರಪ್ಪ, ಅವ್ರು ಜಗಾಡ್ದವ್ರು ಬಗೆಹರಿಸ್ಕೋತಾರೋ, ಇಲ್ಲೇನು ಬಡ್ದಾಡುವಂಥ ಸಿಚುವೇಶನ್ ಇಲ್ಲ. ಬಡ್ದಾಡೋದ್ರ ಹೋಗ್ಲಿ ನಾಲ್ಕು ಜನ ಇವರು. ಒಂದು ಟೈಮಲ್ಲಿ ನನಗೆ ಗೊತ್ತಿಲ್ಲದೆ ಸ್ವಲ್ಪ ಜಾಸ್ತಿ ರೇಗಾಡ್ಬಿಟ್ಟೆ ಅಂತ ಅನ್ಸಿದ್ದ ಸಮಯ ಅವರು. ಇಲ್ಲಿ ಸ್ವಲ್ಪ ಮನಸ್ಸು ನೋಸೋದು ಜಾಸ್ತಿ. ಹೆಂಗಂದ್ರೆ ಹೆಂಗೆ ಅನ್ನಿಸ್ತು ಕಟಿಂಗ್ ನಿಮಗೆ? ಇಲ್ಲ, ನನಗೆ ಅವಾಗ ಸ್ಟಾರ್ಟಿಂಗ್ ಮಾಡಿಸಿದಾಗಿಂದು ಚಲೋ ಅನಿಸೈತಿ. ಎಲ್ಲೋ ಉತ್ತರ ಕರ್ನಾಟಕದ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಯ್ತಾ ನೀವು ಬಂದಿದ್ದು ಅಂತ? ನಾ ಮಾತಾಡೋ ಬರದಲ್ಲಿ ಏನರೋ ಒಂದು ಮಾತಾಡಿನು, ಏನರೋ ಒಂದು ಕೆಟ್ಟ ಶಬ್ದ ಯೂಸ್ ಮಾಡಿನು ಅನ್ನೋ ಭಯ ಒಂದು ಇರ್ತೈತಿ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12. ಸೊ ಈ ವಾರ ಎಲಿಮಿನೇಟ್ ಆಗಿದ್ದು, ಡಬಲ್ ಎಲಿಮಿನೇಷನ್ ಆಗಿದ್ದು. ಸೊ ಅದರಲ್ಲಿ ಈಗ ಮಾಡೋರು ಹೊರ ಬಂದಿದ್ದಾರೆ. 90+ ಡೇಸ್ನ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಮಾಡಿದ್ರು. ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಗಿ ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಂಗಿದ್ರಾ? ಸೂಪರ್ ಆಗಿ. ನೀವು? ಚೆನ್ನಾಗಿದ್ದೀನಿ. ಹತ್ತತ್ರ ಒಂಚೂರು ಸೆಂಚುರಿ ಹೊಡಿಬೇಕಾಗಿತ್ತು, ಜಸ್ಟ್ ಮಿಸ್ ಆಗೋಯ್ತು. ಅದಕ್ಕೂ ಮುಂಚೆ ನನಗೆ ಎಲ್ಲಿ ಸರ್ ಅದು ಏನು ಯಾವ ಸರ್? ಅದೇ ನೀವು ಬಂದ್ರಲ್ಲ, ಅಲ್ಲಿಂದ ಆಚೆ ಬರ್ಬೇಕಾದ್ರೆ ಕಾರಲ್ಲಿ ಬಿಟ್ರಲ್ಲ, ಕಾರು ತಗೊಂಬಂದ್ಬಿಟ್ರ ಇಲ್ಲಿ ಅಂತ ನೋಡಿ. ಕಾರಲ್ಲಿ ಸರ್. ಕಾರಲ್ಲಿ ಎಲ್ಲಾದ್ರೂ ನಿಲ್ಸಿದ್ದೀರಾ ಅಂತ? ಹೌದ್ರ? ಇಲ್ಲ ಸರ್, ಕಾರ್ ಹೋದ್ರ ಸರ್ ವಾಪಸ್. ಹೋದ್ರ? ಎಸ್. ಹೆಂಗಿತ್ತು ಆ ಒಂದು ಸೆಂಚುರಿ ಜಸ್ಟ್ ಮಿಸ್ ಆಗಿದ್ದು? ಒಂಥರ ಬೇಜಾರಾಯ್ತು ಸರ್ ಭಾಳ. ಹೊರಗೆ ಬರ್ಬೇಕಾದ್ರೆ ಅರ್ಧ ಖುಷಿ ಇತ್ತು, ಅರ್ಧ ಬೇಜಾರಾಯ್ತು. ಒಳಗಿರ್ಬೇಕಾದ್ರೆ ಒಂಥರ ಹೆಂಗೆ ಹೇಳ್ಬೇಕಂದ್ರೆ ಇನ್ನೂ ಆಡಬೇಕಾಗಿತ್ತು. ಇನ್ನು ಆಟ ಇಂಡಿವಿಜುವಲಾಗಿ ಆಟ ಸಿಗ್ತಾವೆ. ನಾವು ಉತ್ತರ ಕರ್ನಾಟಕ ಎಲ್ಲರಿಗೂ ಗೊತ್ತಾ ಅಂತೇಳಿಸಿಂದ ಅವ್ರದ್ದು ಮಾತಿನ ಪ್ರಕಾರ ನಡೆದ ಕೇಸಿನ ಆಟ ಇಂಡಿವಿಜುವಲಾಗಿ ಟಾಸ್ಕ್ ಸಿಗ್ಬೋದು, ಆಡಬೇಕು ಅನ್ನೋ ಭಾಳ ಹಠ ಇತ್ತು, ಭಾಳ ಚಲನ ಇತ್ತು. ಆಡ್ಲಿಲ್ಲ ಅಂತ ಅನಿಸ್ತಾ ಇಷ್ಟು ದಿನಗಳಲ್ಲಿ? ಆಡಿನ ರಗಡ. ಅದ್ರ ಗ್ರೂಪ್ದಾಗ ಸಿಕ್ಕದ ಚಾನ್ಸ್ ರಗಡ ಭಾಳ. ಅಂದ್ರೆ 4 ಜನಕ್ಕೆ ಕೂಡ್ಸಿ 2 ಜನಕ್ಕೆ ಕೂಡ್ಸಿ ಸಿಕ್ಕ. ಇಂಡಿವಿಜುವಲ್ ಆಗಿ ಸಿಕ್ಕದು ಕಡಿಮೆ ರೀ. ಅದೋ ಒಂದು ನನಗೆ ಬೇಜಾರ. ಇಂಡಿವಿಜುವಲ್ ಆಗಿ ಸಿಕ್ಕರೆ ನಾವು ಸೋತ್ನೆ ಅಂತ ಒಪ್ಕೊಳಕ್ ಬರ್ತೈತ್ರಿ. ಮತ್ತೆ ಈ ಗ್ರೂಪ್ದಾಗ ಸೋತ್ರ ನಾವು ಸೋತ್ನೆ ಅಂತ ಒಪ್ಕೊಳಕ್ ಇಷ್ಟ ಆಗೋಲ್ರಿ. ಯಾಕಂದ್ರೆ 4 ಜನ ನಮ್ಗೈತೆ ಇರೋದಿಲ್ಲ, ಅವ್ರಿಗೈತೆ ನಾವು ಇರೋದಿಲ್ಲ. ಅಲ್ಲಿ ಯಾರಿಂದ ಏನು ಮಿಸ್ಟೇಕ್ ಆಗಿರ್ತದೆ ಗೊತ್ತೂ ಆಗೋಲ್ಲ. ಖುಷಿ ಆತ್ರಿ. ಓಕೆ. ಆ್ಯಂಡ್ ಯಾವಾಗಲೂ ಕೂಡ ನಿಮ್ಮ ನಾಮಿನೇಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹೇಳಿರೋದು, ಮಾಡೋರು ಓಪನ್ ಅಪ್ ಆಗ್ತಾ ಇಲ್ಲ, ಮಾಡೋರು ಇನ್ನೊಬ್ರ ಹತ್ರ ಮಾತಾಡಲ್ಲ, ಮಾಡೋರು ಒಬ್ಬರೇ ಇರ್ತಾರೆ, ಜಾಸ್ತಿ ಮಿಂಗಲ್ ಆಗಲ್ಲ ಅನ್ನೋದೇ ಜಾಸ್ತಿ ನಿಮಗೆ ಅದನ್ನು ಕೊಟ್ಬಿಟ್ಟೆ ನಾಮಿನೇಟ್ ಮಾಡಿದ್ದು. ಯಾಕೆ ನೀವು ಇರೋದೇ ಹಿಂಗೆ, ಇಲ್ಲ ಓಪನ್ ಅಪ್ ಆಗ್ತಾ ಇರಲಿಲ್ವಾ, ಆದ್ರೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ವಾ ಅಂತ? ಅಣ್ಣ ಅಲ್ಲಿ ಏನಿಲ್ಲ, ಒಂದು ಈಗ ನಾಮಿನೇಟ್ ಮಾಡೋಕ್ಕಾಗಲಿ ಒಂದು ಪ್ರಕ್ರಿಯೆ ಇದ್ದಾಗ, ಒಂದು ಚಟುವಟಿಕೆ ಇದ್ದಾಗ ಒಂದು ರೀಸನ್ ಬೇಕಾಗಿರ್ತೈತಿ. ನಾಂತೇನ ಫಸ್ಟ್ ಡೇಯಿಂದ ಹಿಡಿದು ಈ ಡೇ ತನಕನೂ ಹೆಂಗದನು ಹಂಗದನು, ಯಾರಿಗೋಸ್ಕರ ಏನು ಚೇಂಜ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಾ ಎಷ್ಟು ಮಾತಾಡ್ಬೇಕಷ್ಟು ಮಾತಾಡಿನು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದನು, ಯಾರ ಜೋಡಿ ಏನು ವಾದ ಮಾಡ್ಬೇಕು ಅದನ್ನು ಮಾಡಿದನು, ಏನು ಸ್ಟ್ಯಾಂಡ್ ತೊಗೋಬೇಕು ಅದನ್ನು ತೊಗೊಂಡನು. ನಾ ಏನು ಜನಕ್ಕೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟದನ್ನು ಅಂದ್ಕೊಂಡ್ರು ನಾನು. ಈಗ ಅಲ್ಲಿ ಅವರಿಗೆ ಬೇರೆ ರೀಸನ್ ಇಲ್ಲ ಅಂದರೆ ಇದನ್ನು ಕೊಡಬೇಕಾಗಿರ್ತೈತಿ. ನಾ ಏನು ಮಾಡಕ್ಕೆ ಬರೋದು, ನಂದೇನು ತಪ್ಪಿಲ್ಲ ಅಂತ ಅನ್ಕೋತ ನಾನು. ಅಂದರೆ ನಿಮ್ಮ ಪ್ರಕಾರ ನೀವು ಮಾತಾಡಿದಿರ, ಆಟ ಆಡಿದಿರ? ಅವರ ಪ್ರಕಾರ ನೀವು ಮಾತಾಡಿಲ್ಲ? ಹಾಂ, ಅವ್ರ ಪ್ರಕಾರನ ಅದು. ಆದ್ರೆ ಈಗ ನೀವು ಹೊರಗಡೆ ಹೆಂಗಿದ್ರು ಒಳಗಡೆನೂ ಹಂಗೆ? ಹಂಗೆ ಅದ ನನ್ನ ಸೇಮ್. ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಂಡಿಲ್ಲ, ಯಾರಿಗೋಸ್ಕರ ನನ್ನ ವ್ಯಕ್ತಿತ್ವನ ಬದಲಾಗಿಲ್ಲ. ಅಂದರೆ ಈಗ ನಾವು ಏನರ ಮಾಡಕ್ಕೆ ಹೋದು ಅಂದ್ರೆ ಈಗ ಈ 3 ವಾರ ಹಿಂಗಿರೋದ 3 ವಾರ ಹಿಂಗಿರೋದ ನನಗೆ ಅದು ಇಷ್ಟ ಆಗುಲ್ರದ. ಯಾಕಂದ್ರೆ ನಾವು ಹೆಂಗಿದ್ದು ಹಂಗೆ ಇರೋಕೆ ಇಷ್ಟಪಟ್ನಿ, ನಾವು ಇಲ್ಲಿ ಹೊರಗೆ ಹೆಂಗಿದ್ದು ಹಂಗೆ ಇಷ್ಟಪಡಕತ್ನಿ. ಇನ್ನೊಂದೇನು ನಂದಂದ್ರೆ ಹೇಳೋದೇನಂದ್ರೆ, ಸ್ವಲ್ಪ ನಾವು ಹೊರಟ ಸ್ವಲ್ಪ ಸಿಟ್ಟು ಜಾಸ್ತಿ. ಸ್ವಲ್ಪ ಇಲ್ಲಿ ಉತ್ತರ ಕನ್ನಡದಾಗ ಬೈಗಳಂತೂ ಜಾಸ್ತಿ, ಎಲ್ಲರಿಗೂ ಗೊತ್ತದ್ದು ಮಾತದ. ಯೂಸ್ ಮಾಡಿದ್ರೆ ಇಲ್ರಿ ಅದನ್ನಂತೀನಿ ನನ್ನ ಜನಕ್ಕೆ ಅದನ್ನು ಅಂಥದ್ದು ಕೊಡೋದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ನನ್ನಿಂದ ಒಂದು ಏನೋ ನೋಡಿ ಫಾಲೋ ಮಾಡ್ತೈತೆ ಅಂದ್ರೆ ಅದಕ್ಕೆ ನಾನು ಜನಕ್ಕೆ ಕೊಡೋಕೆ ಇಷ್ಟಪಡಲಿಲ್ಲ. ನನ್ನ ವ್ಯಕ್ತಿತ್ವ ಅಂದ್ಬಿಟ್ಟು ಕೊಡೋಕೆ ಇಷ್ಟಪಡಲಿಲ್ಲ, ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಇವಾಗ ನೀವು ಹೊರಗಡೆ ಇದ್ದಾಗ, ಈಗ ನಿಮ್ಮ ಮನೆ, ಈಗ ಒಂದಷ್ಟು ವರ್ಷಗಳ ಕಾಲ ನಿಮ್ಮ ಮನೇಲಿ ಇರ್ತೀರಾ, ನಿಮ್ಮ ಜನಗಳನ್ನೆಲ್ಲ ನೋಡಿರ್ತೀರ. ಇಲ್ಲಿ ಬಂದಾಗ ಹೊಸ ಮುಖಗಳು, ಹೊಸ ವ್ಯಕ್ತಿತ್ವ, ಅವ್ರ ಜೊತೆ 100 ದಿವಸ ಕಳಿಬೇಕಪ್ಪ ಅಂತ ಅಂದಾಗ ಅದು ಅನ್ಸಿದ್ದು ಹೆಂಗೆ? ಆಮೇಲೆ ಹೋಗ್ತಾ ಕೆಲವರು ಒಂದಷ್ಟು ಬದಲಾವಣೆ ಆಗೋದಾಗಿರ್ಬೋದು, ಕೆಲವರು ಬದಲಾವಣೆ ಆಗದಲ್ಲೇ ಇರ್ಬೋದು, ಅವ್ರಗಳ ಮಧ್ಯೆ ನೀವು ಜೀವಿಸಿದ್ದು ಇಷ್ಟು ದಿನಗಳ ಕಾಲ ಹೆಂಗಿತ್ತು? ಯಾರು ತುಂಬ ನನಗೇನೋ ಒಂಥರ ಅನ್ಕಂಫರ್ಟಪ್ಪ ಅಂತ ಅನ್ಸ್ಬಿಟ್ಟಿದ್ಯಾರು? ಅನ್ಕಂಫರ್ಟಬಲ್ ಯಾರು ನನಗೆ ಅನಿಸಿಲ್ಲ ರೀ. ಯಾಕಂದ್ರೆ ಈಗ ಮುಖಪರಿಚಯ ಹೊಸದು ಐತೆ ಅನ್ನೋದು, ಸ್ವಲ್ಪ ಅವ್ರ ಜೋಡಿ ಬೇರೆದಾಗಲಿ, ಸ್ವಲ್ಪ ಅವ್ರ ಜೋಡಿ ಇದನ್ನ ಮಾತಾಡೋದಾಗಲಿ ಸ್ವಲ್ಪ ಲೇಟ್ ತಗೋತು, ಟೈಮ್ ತಗೋತು. ಅವ್ರ ಜೋಡಿ ಹಂಗೆ ಮಾತಾಡ್ಕೊತ ಬೆರೆತ್ಕೊಂತ
ಕಂಟಿನ್ಯೂ ಜರ್ನಿ ಆಯಿತು. ಹಂಗೆ ದಿವಸ ಹೆಂಗೆ ಹೋಗ್ತಾವೆ, ದಿನಗಳು ಹೆಂಗೆ ಹೋಗ್ತಾವೆ, ಹಂಗೆ ಕ್ಲೋಸ್ನೆಸ್ ಹೆಚ್ಚಾಗೈತು. ನಮ್ಮದು ಮಾತು ಹೆಚ್ಚಾಗೈತು. ಆಯಿತು, ಎಲ್ಲ ಕಾಂಬಿನೇಷನ್ ಸರಿ ಆಗತ್ತು. ಅವರು ಮಾತಾಡಕತ್ತು, ನಾವು ಮಾತಾಡಕತ್ತು, ನಮ್ಮ ಓಪನ್ ನಮ್ಮ ಮನುಷ್ಯನಿಗೆ ಏನೈತೆ ಅದನ್ನ ನಾವು ಹೇಳಕತ್ತು, ಅವ್ರದ್ದು ನಾವು ಹೇಳ್ಕೊಕತ್ತು, ಎಲ್ಲ ಇದನ್ನಾಯ್ತು, ಸರಿ ಹೋಯ್ತು. ಓಕೆ. ಸೊ ಇವಾಗ ಬಿಗ್ ಬಾಸ್ ಮನೇಲಿ ಹೆಂಗಾಗುತ್ತೆ ಅಂತಂದರೆ ಕೆಲವೊಂದು ಜಗಳ ಮಾಡಿದ್ರೇ ಕಂಟೆಂಟು ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಕೆಲವೊಂದು ಕಂಟೆಂಟ್ಗಳನ್ನ ಇಟ್ಕೊಂಡು ಅವ್ರದ್ದು ಸ್ಟ್ರಾಟಜಿನೋ ಮತ್ತೊಂದು ಆಗಿರುತ್ತೆ. ಕೆಲವೊಂದು ದೊಡ್ಡ ಜಗಳ ನಡಿಬೇಕಾದ್ರೆ ಈ ಹೆಂಗಸರು ಜಗಳ ಆಡೋದು, ಇಲ್ಲ ಗಂಡಸರು ಜಗಳ ಆಡೋದು ನೋಡ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ರಿ. ಅದು ಹೆಂಗೆ ಅನ್ಸುತ್ತೆ ಜಗಳ ಆಡೋದು ನಿಮಗೆ? ಏನೋ ಸಣ್ಣ ವಿಷಯಕ್ಕೆ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಇಲ್ಲ ಹೆಂಗೆ ಅಂತ? ಹೌದು, ನನಗೆ ಸಣ್ಣ ವಿಷಯಕ್ಕೆ ಅಲ್ಲಿ ಅಷ್ಟು ಕಿರ್ಚಾಡೋದ, ಅಷ್ಟು ಬಾಯ್ ಮಾಡೋದ, ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿತ್ತು. ನನಗೆ ಇನ್ನೊಂದೇನು ಸಿಟ್ಟಂದ್ರೆ, ಈಗ ಯಾರ್ದಾರು ಒಂದು ಜಗಳ ಇದ್ದಾಗ ಅದು ಇನ್ನೊಬ್ರು ಹೋಗಿ ಅಲ್ಲಿ ಮಜಾ ತೊಗೋದಾಯ್ತು, ಅವ್ರು ಎಂಟರ್ಫೈ ಆಗೋದಾ, ಇವ್ರು ಜಗಳ ಆಡಿದವ್ರ ಸೈಡ್ ಕುಂಡ್ತರು, ನಡ್ಬಾರಕ್ಕೆ ಬಂದವ್ರ ಜಾಸ್ತಿ ಆಕೈತೆ ಸೌಂಡಲ್ಲಿ. ಇವ್ರು ಯಾಕೆ ಹಿಂಗೆ ಮಾಡ್ತಾರಪ್ಪ, ಅವ್ರು ಜಗಳ ಆಡಿದವ್ರು ಬಗೆಹರಿಸ್ಕೋತಾರೋ, ಇಲ್ಲೇನು ಬಡ್ದಾಡುವಂಥ ಸಿಚುವೇಶನ್ ಇಲ್ಲ. ಬಡ್ದಾಡೋದ್ರ ಹೋಗ್ಲಿ 4 ಜನ, ಇವರು ಬಡ್ದಾಡೋದಿಲ್ಲ, ಬೈಗಳಿಲ್ಲ, ಬರೀ ಮಾತು ನೀ ಏನೇಂದಿ ನಾ ಏನಂದನಿ ಇಷ್ಟ ಹೋದಿರ್ತಿತ್ತು. ನಡ್ಬಾರಕ್ಕೆ ನಾವು ಯಾಕೆ ಹೋದ್ರು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವ್ರು ಫಸ್ಟ್ ಜಗಳಾಡವ್ರು ಇಬ್ಬರು ಸಪ್ರೇಟ್ ಆಗಿಬಿಡ್ತಾರೋ, ಇವ್ರು ನಡ್ಬಾರಕ್ಕೆ ಬಂದವ್ರದ್ದೇ ಹೆಚ್ಚು ಮಾಡ್ಕೋತಾರೆ. ಅದು ಯಾಕೆ ಮಾಡತ್ತಾರೋ ಅನ್ನೋದು ನಾ ಕನ್ಫ್ಯೂಸ್ ಆಕೈತೆ ನನಗೆ. ಸುಮ್ಮನೆ ಇವರು ಏನು ಇಲ್ವೇ ಇಲ್ವಾ ಜಗಳ ಮಾಡುವಂಥ ಮ್ಯಾಟ್ರು ಇಲ್ಲ, ಅಷ್ಟು ಅದನ್ನ ಇಶ್ಯೂ ಮಾಡುವಂಥ ಮ್ಯಾಟ್ರು ಮಾಡ್ತಿದ್ವಿ ಯಾರು ಜಾಸ್ತಿ ಇಲ್ಲ. ಒಬ್ಬರು ಕಂಟೆಂಟ್ರ್ ಇದ್ರೆ, ಯಾಕಂದ್ರೆ ಎಲ್ಲರ ತೊಳಗೆ ಆಗ್ಯಾವು, ಒಬ್ರು ಅಂತೇನಲ್ಲ, ಈಗ ಒಬ್ರದ್ದು ಹೇಳಕ್ಕೆ ಇಷ್ಟಪಡೋದಿಲ್ಲ, ಒಬ್ಬೊಬ್ರ ತೊಳಗೆ ಆಗ್ಯಾವು. ಒಂದು ಜಗಳ 10 ಜಗಳ ಆಗ್ಯಾವ ಅಂದ್ರೆ ಈಗ ಟೋಟಲ್ ಅದ್ರಾಗ ಒಂದು 3 ಜಗಳ ಅಷ್ಟೇ ಕರೆ. ಈಗ ಜಗಳ ಎಲ್ಲ ಬೇಕು ಅನಿಸ್ತದೆ ನನಗೆ, ಏನೋ ಬೇಕಾಗಿ ಮಾಡ್ಯಾರೋ, ಅವ್ರಿಗೋಸ್ಕರ ಮಾಡ್ಕೊಂಡಾರೋ ನನಗೆ ಅನಿಸ್ತದೆ. ಓಕೆ. ಈಗ ಅಶ್ವಿನಿ ಅವರು ಸಮಟೈಮ್ಸ್ ಅಶ್ವಿನಿ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ರಘು ಆಗಿರ್ಬೋದು, ಈ ಥರ ಒಂದಷ್ಟು ಜಗಳಗಳು ಮಾಡಿದಾಗ ಸಿಂಗ್ಯುಲರ್ ವರ್ಡ್ ಯೂಸ್ ಮಾಡಿದ್ರು, ಏಕವಚನ ಪದಗಳು ಯೂಸ್ ಮಾಡಿದ್ರು ಅಂತ ಎಲ್ಲ ಬರ್ತಾ ಇತ್ತು. ಸೊ ಆ ಜಗಳಗಳು ಹೆಂಗೆ ಅನ್ನಿಸ್ತೈತೆ ಆ ಟೈಮಲ್ಲಿ ನಿಮಗೆ? ಸಿಂಗ್ಯುಲರ್ ಯೂಸ್ ಮಾಡಿದ್ದು ತಪ್ಪು ಅಂತ ಅನಿಸ್ತಿತ್ತಾ, ಸರಿ ಅನ್ನಿಸ್ತಿತ್ತಾ, ಇಲ್ಲ ಆ ಟೈಮಲ್ಲಿ ಏನು ಮಾತಾಡೋ ಬರದಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅಂತ ಅನಿಸ್ತಾ ಇತ್ತಾ? ಮಾತಾಡೋ ಬರದಲ್ಲಿ ಅದು ಇತ್ತಲ್ಲಿ. ಯಾಕಂದ್ರೆ ನಾವು ಕಂಟ್ರೋಲ್ ಮಾಡ್ಕೋ ಶಕ್ತಿ ನಮ್ಮ ದೇವ್ರು ನಮ್ಗೆ ಕೊಟ್ಟಾನಂದ್ರೆ ಅದು ನಾವು ಉಳಿಸ್ಕೋಬೇಕಾಗಿತ್ತು. ಅದನ್ನು ಒಂದೇನೋ ಒಂದು ಸಿಂಗ್ಯುಲರ್ ಬೈಗಳ ಅಂತಾಗಲಿ, ಒಂದು ಲೋ ಅಂದಾಗಲಿ, ಒಂದು ಯಾವುದೋ ಒಂದು ವರ್ಲ್ಡ್ಗಳಲ್ಲಿ ಯೂಸ್ ಮಾಡಬಾರ್ದಾಗಿತ್ತು. ಅವರು ಮಾಡ್ರು, ಸರ್ವ ಮಾಡ್ರು, ಮತ್ತು ಅವರು ಅಶ್ವಿನಿ ಮ್ಯಾಮು ಮಾಡ್ರು. ಅವರಿಂದ ಇಬ್ಬರದು ತಪ್ಪಾಗೈತೆ ಅಲ್ಲಿ. ನಾ ಇಬ್ಬರದು ಸರಿ ಅಂತ ಹೇಳಂಗಿಲ್ಲ, ಇಬ್ಬರದು ತಪ್ಪು ಅಂತ ಹೇಳ್ತೀನಿ. ಅವರಿಬ್ಬರು ಮಾಡಬಾರ್ದಾಗಿತ್ತು, ಮಾಡಿರು ಒಂದು ಇಂಟೆನ್ಷನ್ದಾಗ. ಅವ್ರದ್ದು ಜಗಳದಾಗ ಸ್ವಲ್ಪ ಅದು ಸೀರಿಯಸ್ ಆಗಿತ್ತು ರೀ ಅದು ಮ್ಯಾಟ್ರ. ಈಗ ನಿಮಗೆ ಒಂದು ಟೈಮಲ್ಲಿ ನನಗೆ ಗೊತ್ತಿಲ್ಲದೆ ಸ್ವಲ್ಪ ಜಾಸ್ತಿ ರೇಗಾಡ್ಬಿಟ್ಟೆ ಅಂತ ಅನಿಸಿದ್ದ ಸಮಯ ಯಾವುದು? ರಕ್ಷಿತನ ವಿಷಯದಾಗ ಸ್ವಲ್ಪ ರೇಗಾಡಿನಿ, ಆನಂತರ ರಿಷಾನ್ ವಿಷಯದಾಗ ಸ್ವಲ್ಪ ರೇಗಾಡೀನಿ. ಅದನ್ನು ಬಿಟ್ಟರೆ ರಕ್ಷಿತನ ವಿಷಯದಾಗ ಧ್ರುವಂತರ್ಗೆ ರೇಗಾಡೀನಿ ರೀ. ಆನಂತರ ರಿಷಾಂಗ ಅಪ್ಪಿ ಅಂತ ಹೇಳಿದ್ರು, ಮಾತು ಕೇಳದೆ. ಹೌದು, ಒಂದಷ್ಟು ಜಾಸ್ತಿ ಆಗಿದ್ದು. ಈಗ ಧ್ರುವಂತ್ ಮತ್ತು ರಕ್ಷಿತಾ ಅಂತ ಬಂದಾಗ, ಸೊ ಎಲಿಮಿನೇಟ್ ಆಗಿ ಕೂಡ ಹೋಗ್ತಾರೆ ಒಳಗಡೆಯಿಂದ. ನಿಮಗೆ ಒಂದಷ್ಟು ಟಾಸ್ಕ್ಗಳನ್ನ ಅವ್ರು ನಿಮಗೆ ಗೊತ್ತಿಲ್ಲದಂಗೆ ಒಂದಷ್ಟೆಲ್ಲ ಮಾಡಿಸ್ತಾರೆ. ಸೊ ಹಂಗಿದ್ದಾಗ ಅವರ ಒಂದು ವ್ಯಕ್ತಿತ್ವನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರಿ ನೀವು? ಯಾಕಂದ್ರೆ ಒಂದ್ಸರಿ ಸೈಲೆಂಟ್ ಆಗಿರ್ತಾರೆ, ಒಂದ್ಸರಿ ಡಿಫ್ರೆಂಟ್ ಆಗಿ ಆಡ್ತಾ ಇರ್ತಾರೆ. ಧ್ರುವಂತ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲ ಒಂದು ಟ್ರಿಗರ್ ಮಾಡೋ ಥರ ಆಗ್ತಿತ್ತ ಮನೆಯವರಿಗೆ? ಸ್ವಲ್ಪ ಆಕೈತಿ, ಎಲ್ಲರಿಗೂ ಆಕೈತ್ರಿ. ನಂಗೆ ರಕ್ಷಿತಂದೇನು ಅಷ್ಟು ಅನ್ನಿಸ್ಲಿಲ್ಲ. ಧ್ರುವಂತನಂದ ಸ್ವಲ್ಪ ನನಗೆ ಏನೋ ಮಾಡತನ ಅನಿಸ್ತು. ಯಾಕಂದರೆ ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಡಲ್ ಇದ್ದ, ಅಲ್ಲಿ ಆ್ಯಕ್ಟಿವಿಟಿ ರೂಮಿಗೆ ಹೋದಾಗ ಎಷ್ಟು ಆ್ಯಕ್ಟಿವ್ ಆದ, ಇಲ್ಲಿ ಹೊರಗೆ ಬಂದಾಗ ಸ್ವಲ್ಪ ಅವನು ಭಾಷೆಗಳು ಚೇಂಜ್ ಅದು. ಒಂದು 2-3 ದಿನ ಅವ್ನು ಕಾಲ ಮೇಲೆ ನಿಂತ್ಕೋತಿಲ್ಲ. ಎಲ್ಲರೂ ಮಾತಾಡ್ಸೋದು, ಎಲ್ಲರ ಜೋಡಿ ಕೊಂಡು ಎಲ್ಲರ ಜೋಡಿ ಬೆರೆದ ಈ ರೀತಿ ಫಸ್ಟ್ ಮಾಡ್ತಿರ್ಕಿಲ್ಲಮ್ಮ. ಅವ್ರದ್ದೇ ಅವ್ರ ಸ್ವಂತ ಇದ್ದವ್ರಿಗೆ ಅಷ್ಟೇ, ನಿಮ್ಮ ಜೋಡಿ ಅಷ್ಟೇ ಇದ್ದಂದ್ರೆ ನಿಮ್ಮ ಜೋಡಿ ಅಟ್ಟೆ ಕುಂತಿದ್ದ. ಅವ್ರು ಕಾದವ್ರ ಜೋಡಿ ಯಾರ ಜೋಡಿ ಬೆರಿತಿರ್ಕಿಲ್ಲ, ಯಾರ ಜೋಡಿ ಸರಿಯಾಗಿ ಮಾತಾಡ್ತಿರ್ಕಿಲ್ಲ. ಈಗ 3 ದಿನ ಬಂದ ಕೂಡಲೇ ನಾ ಚೇಂಜಸ್ ಆಗ್ಬೇಕಂತ ನಾನು ಅಂದ್ಕೊಂಡು ಇನ್ನು ಏನು ತಿಳ್ಕೊಂಡು ಎಲ್ಲರ ಜೋಡಿ ಸ್ವಲ್ಪ ಜಾಸ್ತಿ ಬೇರೆಕತ್ತೆ, ಎಲ್ಲರ ಜೋಡಿ ಮಾತಾಡಕತ್ತ, ಎಲ್ಲರ ಜೋಡಿ ಕಾಮಿಡಿ ಮಾಡೋದು, ಎಲ್ಲರೂ ನಕ್ಕೋತ ತಿರುಗಾಡ್ಕೋತೆಲ್ಲ ನನಗೇನೋ ಅನಿಸ್ತಲ್ಲಿ. ಆನಂತರ ವೀಕೆಂಡ್ದಾಗ ಒಂದು ಇದನ್ನು ತೋರಿಸಿರೋದನ್ನು, ವಿಡಿಯೋ ತೋರಿಸಿರೋದನ್ನು ಧ್ರುವಂತನ ಸ್ವಲ್ಪ ಮಾಡಿದ್ದು ನನಗೊಂದು ಸ್ವಲ್ಪ ಅಲ್ಲಿ ಏನೋ ಹೊರಗಿನ ಫೋಟೋಗಾಗಿ ಮಾಡಿದಂತ ಅನಿಸ್ತು. ರಕ್ಷಿತಾ ಅಂತ ನನಗೇನು ಅನಿಸ್ಲಿಲ್ಲ. ಆಕಿರೋದು ಹಂಗೆ ಇತ್ತು, ಆಕೆ ಆ್ಯಕ್ಟಿಂಗ್ ಆಯಿತು, ಆಕೆ ಇದನ್ನಾಯಿತು. ಧ್ರುವಂತನ ಸ್ವಲ್ಪ ಹೊರಗೆ ಏನೋ ತೋರಿಸ್ಕೋ ಸಲುವಾಗಿ ಮಾಡಿದಂತ ನನಗೆ ಅನಿಸ್ತು. ಓಕೆ. ಈಗ ಗಿಲ್ಲಿ ವಿಚಾರ ಅಂತ ಬಂದಾಗ ಕೆಲವರು ಹೇಳ್ತಾ ಇರ್ತಾರೆ ಮನೆಯೊಳಗಡೆ, ಈಗ ಹೊರಗಡೆ ನೋಡೋರಿಗೆ ಸ್ವಲ್ಪ ಕಾಮಿಡಿ ಅಂತ ಅನ್ಸುತ್ತೆ, ಮನೆಯೊಳಗಡೆ ನಾವೆಲ್ಲ ಏನಿದೀವಿ ಇಡೀ ದಿನ ತಡ್ಕೋಬೇಕು ಅಂತಂದರೆ ಅದು ತುಂಬ ಇರಿಟೇಷನ್ ಫೀಲ್ ಆಗ್ತಾ ಇತ್ತು ಗಿಲ್ಲಿ ಕಾಮಿಡಿಗಳು ನಮಗೆ. ಸೊ ನೋವು ಆಗುತ್ತೆ ಅಂತ ಗೊತ್ತಿದ್ರು ಅದನ್ನೇ ಜಾಸ್ತಿ ಮಾಡ್ತಾ ಇದ್ದ ಅಂತ ಒಂದಷ್ಟು ಜನ ಹೊರಗಡೆ ಬಂದಿರೋರೆಲ್ಲ ಹೇಳೋರು. ನಿಮ್ಗೆ ಹೆಂಗೆ ಅನ್ನಿಸ್ತು ಪರ್ಸ್ನಲಿ?
ನಿಜ ಐತ್ರಿ ಅದ ನಿಜ ಐತಿ ಅಂದ್ರೆ ಅಲ್ಲಿ ಒಳಗೆ ಇದ್ದವ್ರಿಗೆ ಗೊತ್ತಾ ಅಲ್ಲಿ ಇಲ್ಲಿ ಹೊರಗಿನ ಜನಕ್ಕೆ ಎಷ್ಟು ತೋರಿಸ್ತಾರ ಅಷ್ಟು ನೋಡ್ಬೇಕಾಗಿರ್ತೈತಿ. ಯಾಕಂದ್ರೆ ನಾವು ಒಳಗೆ ಎಷ್ಟು ನೋಡ್ತು ಅಂದ್ರೆ ಇಲ್ಲಿ ಒಳಗೆ ಎಷ್ಟು ನೋಡ್ತು ಅಂದ್ರೆ ನಾವು ಫಿನ್ ಟು ಫಿನ್ ಒಂದು ಸೆಕೆಂಡ್ ಬಿಡಲ್ದಂಗೆ ಎಲ್ಲ ನೋಡಿರ್ತೀವಿ ನಾವು ಎಲ್ಲರದು. ಇಲ್ಲಿ ಹೊರಗೆ ಜನಕ್ಕೆ ಎಷ್ಟು ತೋರಿಸ್ತಾರೆ ಅಟ್ಟ ನೋಡಿರ್ತೈತಿ ಇಲ್ಲಿ. ಅದ ನಿಜ ಅಂತ ನಂದ ತೋರಿಸ್ರು ನಂದ ನಿಜ ಅಂತ ತಿಳ್ಕೊತೈತಿ, ಯಾರ್ದೋ ತೋರಿಸ್ರು ಅದ ನಿಜ ಅಂತ ತಿಳ್ಕೋದಿರ್ಬೇಕು ಇಲ್ಲಿ. ಹೌದು ಇಲ್ಲಿ ಸ್ವಲ್ಪ ಮನಸ್ಸು ನೋಸೋದು ಜಾಸ್ತಿ. ಹೆಂಗಂದ್ರೆ ಒಬ್ರು ಅಂದ್ರೆ ಅವ್ರು ಮಾತಾಡಿದ್ದ ನಾವು ತಗೋಬೇಕು, ನಾವು ಮಾತಾಡಿದವ್ರು ತಗೋತಿರ್ಕಿಲ್ಲ ಈಸಿಯಾಗಿ. ಒಂಥರ ಎಮೋಷ್ನಲ್ ಟೈಪ್ದಾಗ ಒಂಥರ ಏನೋ ಒಂದು ಮಾತಾಡಿಬಿಡೋರು. ಮತ್ತು ರಘು ಸರ್ ವಿಷಯದಾಗ ಸ್ವಲ್ಪ ತರಲೆ ಮಾಡ್ತಿರು. ತರಲೆ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ದೂ ಜಾಸ್ತಿ ಮಾಡ್ತಿರು. ಗಿಲ್ಲಿ ನನಗೆ ಇದು ಇಷ್ಟ ಆಗೋಲ್ಲ, ನೀವು ಮಾಡೋಕೆ ಹೋಗ್ಬೇಡ ಅಂದ್ರೂ ಜಾಸ್ತಿ ಮಾಡ್ತಿರು. ನಿಮಗೆ ತುಂಬ ಇರಿಟೇಟ್ ಆಗಿದೆ ಇಲ್ಲಿ? ನನಗೇನು ಇರಿಟೇಟ್ ಮಾಡಿಲ್ಲ ನಾವ್ರ. ನನಗೆ ಇರಿಟೇಟ್ ಅಂದ್ರೆ ನಾ ಹೇಳಿಬಿಟ್ಟಿನ ನಂಗೆ ಬೇಡಣ, ನಂಗೆ ಸರಿ ಅನ್ಸಲ್ಲ. ಸೊ ಬೇಡ ಅಂತ ಅಂದ್ಬಿಟ್ರೆ ಸೈಲೆಂಟ್ ಆಗ್ಬಿಡೋರು, ಅವ್ರ ವಿಚಾರದಲ್ಲಿ ಬರ್ತಾ ಇರಲಿಲ್ಲ ಅವ್ರು ಜಾಸ್ತಿ? ನಮ್ಮ ಬಗ್ಗೆ ಗೊತ್ತಲ್ಲ, ನಾವು ಮುಂಚೆ ಪರಿಚಯ ಗಿಲ್ಲಿ ಅಂತ ನಾವು. ಸೊ ಹಂಗಾಗಿ ಅಷ್ಟಾಗಿ ನಿಮ್ಮ ಕಡೆ ಎಲ್ಲ ಇರಿಟೇಟ್ ಆಗ್ತಾ ಇರ್ತಿರ್ಲಿಲ್ಲ. ಓಕೆ, ಮಾತಾ ನಾನು ಮಾಡ್ತೀನಿ ಅಣ್ಣ, ಅವ್ನು ಮಾತಿಗೆ ನಗ್ತೀನಿ, ನಾನು ಎಂಜಾಯ್ ಮಾಡ್ತಿದ್ದು. ಒಂದೊಂದು ಕೆಲವೊಂದು ವಿಷಯದಾಗ ಸ್ವಲ್ಪ ಇದನ್ನ ಹಾಕಿ ನಮಗೆ ಮನಸ್ಸು ವಿಷಯ. ಓಕೆ, ಈಗ ಒಂದು ಟಾಸ್ಕಲ್ಲಿ ನಿಮ್ಮ ಒಂದು ಹೇರ್ ಸ್ಟೈಲೇ ಚೇಂಜ್ ಮಾಡಬೇಕು ಅಂತ ಬಂದಾಗ ಒಪ್ಕೊಂಡ್ಬಿಟ್ಟಿರ್ತೀರಾ. ಸೊ ಅದು ಹೇರ್ ಸ್ಟೈಲ್ ಫಸ್ಟೇ ತೋರಿಸಿದ್ರೆ ನಿಮಗೆ? ನನಗೇನಿಲ್ಲ, ನಾ ಯಾವ್ದು ಕಟಿಂಗ್ ಮಾಡಿದ್ರು ಒಪ್ಕೋತಿದ್ದೆ. ನನಗೆ 2 ಪಾಯಿಂಟ್ಸ್ ಮುಖ್ಯ, ನನಗೆ ಟೀಮ್ ಮುಖ್ಯ, ನನಗೆ ಗೆಲ್ಲೋದು ಮುಖ್ಯ. ನನಗೆ ಅದೊಂದು ತಲೆ ಆಗೈತೆ. ನನಗೆ ಬೇರೆದೇನು ನೆಸೆಸಿಟಿ ಇದ್ರಿಗಿಲ್ಲ. ನನಗೆ ಗೇಮ್ದಾಗ ನಾವು ವಿನ್ ಆಗಬೇಕು, ನಾವೆಲ್ಲರೂ ವಿನ್ ಆಗಬೇಕು ಅನ್ನೋದು ಹಠ ಇತ್ತು. ನನಗೆ ಯಾವ್ದು ಕಟಿಂಗ್ ಬಂದರೂ ಮಾಡಿಸ್ಕೋ. ಹೆಂಗೆ ಅನ್ನಿಸ್ತು ಕಟಿಂಗ್ ನಿಮಗೆ? ಇಲ್ಲ, ನನಗೆ ಅವಾಗ ಸ್ಟಾರ್ಟಿಂಗ್ ಮಾಡಿಸಿದಾಗಿಂದು ಚಲೋ ಅನಿಸೈತಿ. ನನಗೆಲ್ಲರೂ ಬಿಗ್ ಬಾಸ್ ಆದರೂ ರಾಕ್ ಸ್ಟಾರ್ ಮಾಡು ಅಂತ ಹೆಸರು ಕೊಟ್ಟರು. ವೀಕೆಂಡ್ದಲ್ಲಿ ಸುದೀಪ್ ಸರ್ ಆದರೂ ನಂಗೆ ವಾವ್ ರಾಕ್ ಸ್ಟಾರ್ ಮಾಡು ಅಂತ ಹೇಳಿಸಿಂದ ಅವರು ಹೆಸರು ಕೊಟ್ಟರು. ಒಂದು ಖುಷಿ ಅನ್ನಿಸ್ತು. ಯಾರು ನನಗೆ ಮಾಡುವ ಚಂದ ಕಾಣತೈತಿ, ಸುದೀಪ್ ಸರ್ ಹಿಂಗೆ ಹೋಗಿ ಹಳ್ಳಿಯಲ್ಲಿ ಹೋಗಿ ಹಿಂಗೆ ಫಾಲೋ ಮಾಡು. ಕಂಟಿನ್ಯೂ ಮಾಡ್ತೀರ ಅದನ್ನೇ? ಕಂಟಿನ್ಯೂ ಮಾಡ್ತೀನಿ ಸರ್. ಈಗ ಒಂದು ಕೆಲವೊಂದು ದಿವಸ ಅದ್ರ ಮೇಲೆ ಒಂದು ಸಾಂಗ್ ಮಾಡ್ಬೇಕನ್ನತನು. ಹೌದಾ? ಒಂದು ಸಾಂಗ್ ಮಾಡಿ ಕೇಸಿಂದ. ಓಕೆ, ರೆಡಿ ಆಗಿದೆಯಾ ಸಾಂಗು? ಇಲ್ಲ ರೆಡಿ ಮಾಡ್ಬೇಕು? ಇಲ್ಲ, ಇವಾಗ ಬಂದ್ಲೇನು ಹೋಗಿ ರೆಡಿ ಮಾಡ್ತಾನೆ, ಹೋಗ್ತಿದ್ದಂಗೆ ಎಲ್ಲ ಶುರು ಆಗುತ್ತೆ. ರೆಡಿ ಮಾಡ್ತಾನೆ. ಓಕೆ, ಒಂದ್ ದಿವಸ ನಿಮ್ಮ ಕ್ಯಾಪ್ಟನ್ಶಿಪ್ಪಿಗೆ ನಿಮ್ಮ ಹೆಸರು ಒಂದು ನಾಮಿನೇಟ್ ಆಗುತ್ತೆ. ಹೊರಗಡೆಯಿಂದ ಬರುವಂತ ಜನಗಳು ನಿಮ್ಮನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಬೇಕಾಗತ್ತೆ. ಅಷ್ಟು ದಿನ ಸೈಲೆಂಟ್ ಆಗಿ ಕಾಣಿಸ್ಕೊಂಡಂತ ಮಾಳು ಜನಗಳ ಮಧ್ಯೆ ರೊಚ್ಚಿಗೆ ಹೇಳ್ತಾರೆ, ನಾನು ಏನು ಅನ್ನೋದನ್ನ ತೋರಿಸ್ತೀನಿ, ಬರೀ ಮಾತಾಡಲ್ಲ ಹಂಗೆ ಹಿಂಗೆ ಹೇಳ್ತಾ ಇದ್ರು. ಕ್ಯಾಪ್ಟನ್ ಮಾಡಿ ಮಾಳು ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ಅಲ್ಲಿ ರೊಚ್ಚಿಗೆದ್ದಾಗ ಮಾಳು ಇನ್ನ ಸಖತ್ತಾಗಿ ಮಾತಾಡ್ತಾವ್ರಲ್ಲ, ಇದನ್ನೇ ಒಳಗಡೆ ಮಾತಾಡಿದ್ರೆ ನಾವೆಲ್ಲ ಅಷ್ಟು ನಾಮಿನೇಟೇ ಮಾಡ್ತಾ ಇರ್ಲಿಲ್ಲ ಅಂತ ಒಂದಷ್ಟು ಹೇಳ್ತಾರೆ. ಸೊ ಅಲ್ಲಿಗೆ ನಿಮ್ಗೆ ಸಿಕ್ಕಿರಲ್ಲ, ಕ್ಯಾಪ್ಟನ್ ಇದಾಗಿರಲ್ಲ. ಅದಾದ್ಮೇಲೆ ಒಳಗಡೆ ಇರುವಂತ ಜನಗಳು ನನಗೆ ಯಾವಾಗ್ಲೂ ಅದೇ ತರ ಹೇಳ್ತಿದ್ದಾರೆ ಅಂತ ಅಂದಾಗ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ನಾನು ಇನ್ನೂ ಒಂದಷ್ಟು ದಿನಗಳ ಕಾಲ ಇರಬಲ್ಲೆ ಅಂತ ಏನಾದ್ರು ಅನ್ಸಿದ್ದಿದೆಯಾ ಯಾವ್ದಾರ ಟೈಮಲ್ಲಿ? ಬದಲಾಗತ್ತನೋ ಅಲ್ಲಿ ಏನು ಮಾತಾಡೋಂಥ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ ರೀ. ನಾನು ಯಾರ ಜೋಡಿ ವೇಸ್ಟ್ ಅಂತಿ ನಾ ಪಾಲ್ತು ಅಂತ ಮಾತಾಡ್ಕೋತ ಕುಣ್ತಿರ್ಕಿಲ್ಲ. ನಾ ಇನ್ನೊಬ್ರ ಬಗ್ಗೆನೂ ಮಾತಾಡ್ತಿರ್ಕಿಲ್ಲ, ಇನ್ನೊಬ್ರಿಗೆ ಹರ್ಟ್ ಮಾಡ್ತಿರ್ಕಿಲ್ಲ. ಚಾಲೆಂಜ್ ಆಗಿ ತೊಗೊಂಡಿದ್ರೆ ನಾನು ಗೇಮ್ ದಟ್ಟು ಭಾಳ ತಲೆ ತೊಗೊಂಡಿನಿ. ನಾನು ಪ್ರತಿಯೊಂದು ಯಾವುದೋ ಟಾಸ್ಕ್ ಬಂದ್ರು ನಾನು ಹಾಡಬೇಕು. ಎಂಥದ್ದು ಇದೇ ಟಾಸ್ಕ್ ಅಂತಲ್ಲ ಅದೇ ಟಾಸ್ಕ್ ಅಂತಲ್ಲ, ಬಿಗ್ ಬಾಸ್ ಮೇಲೆ ಎಂಥ ಟಾಸ್ಕ್ ಬಂದ್ರು ಅದಕ್ಕೆ ನಾನು ಎಫರ್ಟ್ ಹಾಕಿ ಅದನ್ನು ಆಡಬೇಕು, ನಾವು ಪ್ರೂವ್ ಮಾಡ್ಕೋಬೇಕು, ತೋರಿಸ್ಬೇಕು, ನನ್ನ ಜನಕ್ಕೆ ನಾ ಕೊಟ್ಕೋತಿರ್ಬೇಕು, ನನ್ನ ಜನರು ನಾನು ನಂಬಿಕೆ ಉಳಿಸ್ಕೋತಿರ್ಬೇಕು ಅಂದ್ರೂ ಭಾಳ ಹಠ ಆಯ್ತು. ಓಕೆ, ಈಗ ಉತ್ತರ ಕರ್ನಾಟಕದಿಂದ ಒಂದಷ್ಟು ಪ್ರತಿಭೆಗಳು ಬಂದಿದ್ದಾರೆ. ಅದರಲ್ಲೂ ಕೂಡ ನೀವು ಸಿಂಗರ್ ಕೂಡ ಹೌದು, ಉತ್ತರ ಕರ್ನಾಟಕದವರು ಕೂಡ ಹೌದು. ಈಗ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹಳೆ ಸೀಸನ್ಗಳಲ್ಲಿ ಯಾರಿದ್ರು ಆ ಥರದ್ದು ಅಂತ. ಈಗ ಹನುಮಂತವ್ರನ್ನ ನಿಮ್ಮ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಹನುಮಂತವ್ರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆದರು, ಸ್ಮಾರ್ಟಾಗಿ ಆಡೋದ್ರು, ಗೆದ್ದರು, ಹೋದರು. ಸೊ ಈಗ ನಿಮ್ಮನ್ನು ಅದೇ ಥರ ನೋಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲೋ ಉತ್ತರ ಕರ್ನಾಟಕದ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಯಿತಾ ನೀವು ಬಂದಿದ್ದು ಅಂತ? ಈಗ ಒಬ್ಬೊಬ್ರದ್ದು ವ್ಯಕ್ತಿತ್ವ ಒಬ್ಬೊಬ್ರು ಚೇಂಜ್ ಇರ್ತೈತಿ. ಈಗ ನಾ ಇದ್ದಂಗೆ ನೀರಂಗಿಲ್ಲ, ನೀ ಇದ್ದಂಗೆ ನಾ ಇರಂಗಿಲ್ಲ. ನಿನ್ನ ವ್ಯಕ್ತಿತ್ವ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ. ನೀವು ಸ್ವಲ್ಪ ಮಾತಾಡೋಕೆ ಹಾರ್ಡ್ ಇರ್ಬೋದು, ನಾ ಸ್ಮೂತ್ ಇರ್ಬೋದು. ನಾ ಸ್ಪೀಡ್ ಇರ್ಬೋದು, ನೀ ಸ್ಲೋ ಇರ್ಬೋದು. ನೀವು ಪ್ಲಸ್ ಅಕ್ಕವನ ಅವ್ರು ಮಾತಾಡೋತ್ನಾಗ ನನಗೂ ರಗಡ್ ಮಾತಾಡೋಕೆ ಬರ್ತೈತೆ. ನಾ ಮಾತಾಡೋಕೆ ಬರೋದಿಲ್ಲ ಅಂತ ಅಲ್ಲ. ನಾ ಮಾತಾಡೋ ಬರೋದಲ್ಲಿ ಏನರ ಒಂದು ಮಾತಾಡಿನು, ಏನರ ಒಂದು ಕೆಟ್ಟ ಶಬ್ದ ಯೂಸ್ ಮಾಡಿನು ಅನ್ನೋ ಭಯ ಒಂದು ಇರ್ತೈತಿ ನನಗೆ. ನನಗೆ ಇನ್ನೊಬ್ರಿಗೆ ಕೇಳಿ ಮಾಡಿ ಮಾತಾಡೋದು ನನಗೆ ಸರಿ ಅನಿಸೋದಿಲ್ಲ. ಅದೇನು ಇದ್ದದ್ದು ವಿಷಯ ನೇರವಾಗಿ ಅದನ್ನು ಹೇಳೋದು ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾನು ನೋಡಿದ್ದ ನಾವು ಮಾಡಿದ್ದ ನಾವು ಕಂಡದ್ದ. ಯಾಕೆ ಸುಳ್ಳು ಹೇಳೋಕೆ ಇಷ್ಟಪಡೋದಿಲ್ಲ. ಯಾಕೆ ಹೇಳೋಕೆ ಇಷ್ಟಪಡೋದಿಲ್ಲ ಅಂದ್ರೆ ನಾವು ನೋಡಿದ್ದು ಅಷ್ಟೇ ಮಾಡ್ಬೇಕಾಗಿರ್ತೈತಿ. ಯಾಕೆ ನಾವು ಇಲ್ಲಿ ಒಳಗೆ ಹೆಂಗಿದ್ದು, ಒಳಗೆ ಏನು ನೋಡಿರ್ತು, ಒಳಗೆ ಏನು ಮಾಡಿರ್ತು ಅದನ್ನಷ್ಟೇ ಹೇಳ್ಬೇಕಾಗಿರ್ತೈತಿ. ಇಲ್ಲಿ ಹೊರಗೆ ಯಾವ ರೀತಿಯಾಗಿರ್ತೈತಿ ಅದು ನಮ್ಗೆ ಗೊತ್ತಿರೋದಿಲ್ಲ. ಈಗ ಹೊರಗಡೆ ನೀವು ಬರ್ತಿದ್ದಂಗೆ ಯಾರ ಹೆಸರು ತುಂಬ ಹೈಪ್ ಆಗಿದೆ ಅಂತ ಅನ್ನಿಸ್ತು? ಹೈಪ್ ಆಗಿದ್ರೆ ಗಿಲ್ಲಿದು, ನಂದು, ನೆಕ್ಸ್ಟ್ ರಕ್ಷಿತಾರ,
ನನಗೆ ನನ್ನ ಫ್ಯಾನ್ಸ್ ಫಾಲೋವರ್ ನಾನು 3 ಮಂದಿದು ಕಾಣಿಸ್ತದೆ. ಓಕೆ ಓಕೆ. ಸೊ ಅವರು ಟಾಪ್ 5 ಬಂದರೆ ನಿಮಗೆ ಖುಷಿ ಇರುತ್ತಾ? ಹಾಂ, ಖುಷಿ ಆಯ್ತು ರೀ. ನಾ ಇದ್ನಾರ ನಾನು ಬರ್ತಿದ್ನಿ. ಈಗ ನಾವು ಅವ್ರ ಜೋಡಿ ಕೆಲವೊಂದಿಷ್ಟು ಮಂದಿ ಈಗ ಇವ್ರ ಗಿಲ್ಲಿ ಆಗಲಿ, ರಘು ಸರ್ ಆಗಲಿ, ರಕ್ಷಿತಾ ಆಗಲಿ, ಒಳ್ಳೆ ಈಗ ಒಂದೊಂದು ಥರ ನೋಡ್ತಂದ್ರೆ ಈಗ ಒಂದೊಂದು ತಾಸಿಗೆ ಒಂದೊಂದು ಚೇಂಜ್ ಆಗತೈತಿ ರೀ. ಹೆಂಗೆ ಚೇಂಜ್ ಆಗತ್ತೆ ಅಂದರೆ ಈಗ ನಾವೊಂದು ಏನೋ ಮಾಡಿ ಒಂದೊಂದು ತಾಸಿನಾಗ ಇಲ್ಲಿ ನೋಡ್ತಾನೆ ಒಂದು ಬೇರೆ ಇರ್ತೈತಿ, ಹೇಳೋತ್ನಾಗ ಒಂದು ಬೇರೆ ಇರ್ತೈತಿ. ಯಾಕಂದ್ರೆ ಒಂದು ಖುಷಿನೇ ಇರ್ತೈತಿ. ಯಾಕಂದ್ರೆ ಒಂದು ಗಿಲ್ಲಿ ಒಂದು ಕಾಮಿಡಿಗೆ ಜನ ಅವ್ರನ್ನ ಒಪ್ಪಾದತಿ ಅಂದ್ರೆ ಏನು ತಪ್ಪಿಲ್ಲ. ಅವ್ರನ್ನ ಇನ್ನೂ ಸ್ವಲ್ಪ ಟಾಸ್ಕ್ ಆಡಬೇಕು. ಟಾಸ್ಕ್ದಾಗ ಇಂಪ್ರೂವ್ಮೆಂಟ್ ಆದ್ರಂದ್ರೆ ಒಳ್ಳೇದು. ಮತ್ತು ಜನಕ್ಕೂ ಎಲ್ಲ ರೀತಿ ಕೊಟ್ಟಂಗೆ ಆಕೈತಿ ಅಂತ ನನ್ನ ಅನಿಸಿಕೆ. ಒಳ್ಳೆ ಸಪೋರ್ಟ್ ಐತಿ ಎಲ್ಲರಿಗೂ. ನನಗೂ ರಗಡಿತ್ತು, ನಾ ಯಾಕೆ ಅವನೇನು ನನಗೆ ಪ್ರಶ್ನೆ ಐತಿ, ಅದನ್ನ ಹೇಳ್ಕೊಳಕ ಏನು ಯಾವ ರೀತಿ. ಎಷ್ಟು ದಿನಗಳ ಕಾಲ ಇರ್ತೀನಿ ಅಂತ ಅನ್ಕೊಂಡಿದ್ರಿ ನೀವು ಬಿಗ್ ಬಾಸ್ ಮನೆ ಒಳಗಡೆ? ಎಷ್ಟು ದಿನದ ಇಡ್ಕೊಂತೀರ ಅನ್ನೋಕ್ಕಿಂತನೂ ರೀ, ನನಗೆ ಇವ್ರ ಮಧ್ಯಾಹ್ನ ಇಲ್ಲಿ ಇವ್ರ ಮಧ್ಯೆ ಈ ರೀತಿ ಮಾತಾಡ್ತಾರೋ, ಇವ್ರ ರೀತಿ ಇರ್ತಾರೋ, ಇವ್ರ ರೀತಿ ಇವ್ರ ಜೋಡಿನ ಹೆಂಗೆ ವಿಚಾರ ಮಾಡ್ತೀನಿ. ಎಲ್ಲ ಎಷ್ಟು ಫಾಸ್ಟ್ ಅದಾರಪ್ಪ ಮಾತಾಡೋಕೆ ಇವ್ರ. ಈ ಚಟುವಟಿಕೆ ಅಂತ ಬಂದಾಗ ಸ್ವಲ್ಪ ಅವರೆಲ್ಲ ಇನ್ನು ಸ್ಟಡಿ ಮಾಡ್ಕೊಂಡು ಬರ್ತಿರೋ, ಹೆಂಗೆ ಬರ್ತಿರೋ ಗೊತ್ತಿಲ್ಲ. ನಾರೇ ಒಂದು ಸೀಸನ್ ಬಿಗ್ ಬಾಸ್ ನೋಡಿದವಲ್ಲ, ಅಲ್ಲೇ ರೆಡಿ ಮಾಡ್ಕೊಂಡವನ. ನನ್ನ ಬಿಗ್ ಬಾಸ್ ಮನ್ಯಾಗ ಹೆಂಗೆ ಇರ್ಬೇಕು ಅನ್ನೋದು ಅಲ್ಲೇ ಒಂದೊಂದು ದಿವ್ಸ ಕ್ಷಣ ಹೆಂಗಿರ್ಬೇಕು ಅನ್ನೋದು ತಿಳ್ಕೊತ ಹೋದ್ನಿ. ಎಷ್ಟು ದಿವ್ಸ ಇರ್ತೀನಿ ಅನ್ನೋಕ್ಕಿಂತನೂ ರೀ ನನಗೆ ಅಂದ್ರೆ ಇವು ಸ್ವಲ್ಪ ನಾನು ಹೊಸ್ಲಿಲ್ಲ ಬೇಗಳುಗಳ ಏನರ ಬಂದಾವು, ಯಾರಿಗಾರೇನೋ ಅಂದಿನೂ ಈ ಸಿಟ್ಟಿನ ವಿಷಯದಾಗ ಏನರ ಒಂದು ಮಿಸ್ಟೇಕ್ ಮಾಡಿನೂ, ಈ ಮಿಸ್ಟೇಕ್ದಿಂದ ನಾ ಎಲ್ಲರೂ ಹೊರಗೆ ಹೋದಿನೂ ಭಯ ಆಯ್ತು ನನಗೆ. ಅದನ್ನೂ ಅದನ್ನ ಫಾಲೋ ಮಾಡ್ಕೊಂಡು ಇದನ್ನ ಇಷ್ಟು ಹಿಡ್ಕೊಂಡು ಅಂದ್ರೆ ನಾವು ಹೊರಗೆ ಹೋಗಂಗಿಲ್ಲ ಅನ್ನೋ ನನಗೆ ಗ್ಯಾರಂಟಿ ಆಯಿತು. ಇದನ್ನ ಇಷ್ಟೇ ಹಿಡ್ಕೋಬೇಕಣ್ಣ, ನಾವು ಹೊರಗೆ ಹೋಗಂಗಿಲ್ಲ. ನಾವೊಂದು ಕೆಲವು ಮಟ್ರಿಗೆ ನಾ ಹೋಗುತ್ತನು, ನಾವೊಂದು ತುದಿಗೆ ತಕ್ಕ ಹೋಗುತ್ತನು, ವಿನ್ ಹಾಕುನು ಈ ರೀತಿ ಇದ್ರೆ ತಿಳ್ಸಿ ನನಗೆ ಭರೋಸೆ ಆಯಿತು. ಅದನ್ನೊಂದು ಪಾಲನೆ ಮಾಡ್ಕೊಂಡ್ರೆ ನಾ. ಯಾಕಂದ್ರೆ ನನ್ನ ಬೈಗಳಾಯಿತು, ನಾನು ಉತ್ತರ ಕನ್ನಡದಾಗ ಬೈಗಳು ಬೇಡ, ಅವ್ರಿಗೆ ಸಿಟ್ಲಿ ಹೇಳೋದು ಕೈ ಮಾಡಿ ಹೇಳೋದು ಬೇಡ. ಅದನ್ನ ಸಮಾಧಾನಲಿ ನಮ್ಮ ವ್ಯಕ್ತಿತ್ವದಿಂದ ಅದನ್ನು ನೋಡಿ ನಮ್ದು ಜನ ನೋಡ್ತಿರ್ತೈತಿ. ಇಲ್ಲೂ ಇದನ್ನ ಮಾಡಿದ ಮಾಡು, ಅಲ್ಲೂ ಅದನ್ನ ಮಾಡಿದ ಅನ್ನೋಕ್ಕಿಂತನೂ ನಾವೊಂದು ಕಲ್ಕೋಬೇಕಾಗಿರ್ತೈತಿ. ಅಲ್ಲಿ ಒಂದು ಕಲ್ಕೊಂಬನ್ನಿ ವ್ಯಕ್ತಿತ್ವ ಏನು ಅನ್ನೋದು ತೋರಿಸ್ಕೊಡ್ತು. ಈ ಜೀವನದಾಗ ಹೆಂಗೆ ಬದುಕಬೇಕು ಅನ್ನೋದು ಒಂದು ಹಾದಿ ಹೊಡಿತು. ಎಲ್ಲ ಕ್ಯಾಮ್ರಾಗಳು 1 ನಿಮಿಷ ಆಫ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನೀವು ಏನು ಮಾಡಿದ್ರು ಏನು ಹೇಳಿದ್ರು ರೆಕಾರ್ಡೇ ಆಗಲ್ಲ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿಗೆ ನಾನು ಬೈತಿದ್ದೆ ಅಂತಂದ್ರೆ ಯಾರಿದ್ರು? ಅಂಥವ್ರು ಯಾರಿಲ್ಲ, ನನಗೇನು ಮನಸ್ಸು ಅನಿಸಿಲ್ರಿ ಅಲ್ಲಿ. ಬೈಯುವಂಥವ್ರು ಯಾರಿಲ್ಲ, ನನಗೇನು ಬೈಬೇಕಂತ ಅನಿಸಿಲ್ಲ. ಆ ಥರದ್ದೇನಿಲ್ಲ. ಎಲ್ಲ ಕ್ಯಾಮ್ರಾ ಆಫ್ ಮಾಡ್ಬಿಡುದು ನಿಂತವ್ರಿಗೆ ನನಗೆ ಖುಷಿ ಅನ್ನೋದು ಗೊತ್ತೇನ್ರಿ. ಈಗ ಯಾರಾಗಲಿ ಪ್ರತಿಯೊಬ್ಬರು ಆಗಲಿ ಇವು ಒಂದು ಹರ್ಟ್ ಮಾಡ್ಯಾರ ಅಂದ್ರೆ ಮತ್ತೊಂದು ಅರ್ಧ ತಾಸನೆ ಒಂದು ಹಾಕಿದ್ದಿಲ್ಲ, ಅದೊಂದು ಖುಷಿ ಆಕಿತ್ತು. ಯಾರಿಗೂ ದ್ವೇಷ ಮಾಡ್ತಿರ್ಕಿಲ್ಲ, ಯಾರನ್ನ ಮೂತಿ ಕಿವುಚ್ಕೊಂಡು ತಿರುಗಾಡ್ತಿರ್ಕಿಲ್ಲ. ಅರ್ಧ ತಾಸ 1 ಗಂಟೆ ಆದ್ರೆ ಭಾಳ ಐತಿ, ಅದೊಂದು ಖುಷಿ.